ಸ್ವಾಮಿಗಳು. ಕನ್ನಡಿಗರ ಕಣ್ಮಣಿ ಕೇಳಿ ಎಂಬುದಾಗಿ ಅವರನ್ನು ನಾವು ಅಭಿನಂದಿಸಿ ಅವರಿಗೆ ಶ್ರೀಕೃಷ್ಣನ ಅನುಗ್ರಹ, ಎಲ್ಲ ಸಂತರ ಅನುಗ್ರಹದಿಂದ ನಮ್ಮ ಕನ್ನಡ ನಾಡಿನ ಪ್ರಗತಿಗೆ, ದೇಶದ ಪ್ರಗತಿಗೆ ಮತ್ತಷ್ಟು ಶಕ್ತಿಯನ್ನು ಭಗವಂತ ಅವರಿಗೆ ನೀಡಲಿ ಎಂಬುದಾಗಿ ಪ್ರಾರ್ಥಿಸಿ ನಮ್ಮ 4 ಮಾತುಗಳನ್ನು ಉಪಕ್ರಮಿಸ್ತಾ ಇದ್ದೇವೆ. ಅಶೋಕ್ ಕೇನಿ ಅವರು ಒಂದು ರಾಜಕಾರಣಿ, ಪೊಲಿಟಿಷಿಯನ್ ಅಲ್ಲ, ಒಂದು ಸಿನಿಮಾ ಸ್ಟಾರ್ ಅಲ್ಲ, ದೊಡ್ಡ ಸ್ಪೋರ್ಟ್ಸ್ ಸ್ಟಾರ್ ಅಲ್ಲ. ಅವರಿಗೆ ಇಷ್ಟೊಂದು ಜನ ಬಂದು ಹಾರಿಗೆ ಸೇರಿದ್ದೀರ ಈ 60th ಬರ್ಡೇಗೆ ಅವ್ರನ್ನ ಆಶೀರ್ವಾದ ಮಾಡೋದಕ್ಕೆ ಅಂತ ಹೇಳಿದ್ರೆ ಇದು ಒಂದು ಅದ್ಭುತ. ನನಗೆ ಅನಿಸ್ತದೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು. ನಾನು 60 ವಯಸ್ಸಿನಿಂದ ಕನಸೋದಿಲ್ಲ ನನಗೀಗ. ನನಗೆ ಅನಿಸ್ತದೆ ಹೀಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ಬೇಕಂತಿದೆ. ಮತ್ತೆ ಸ್ವಾಮಿಯವ್ರದ್ದು ಪ್ರೀತಿಲಿಂದ, ನನ್ನ ತಾಯಿ ಪ್ರೀತಿಲಿಂದ, ಎಲ್ಲ ಸ್ವಾಮಿಗಳದ್ದು ಪ್ರೀತಿಲಿಂದ, ಆಶೀರ್ವಾದದಿಂದ, ಮತ್ತೆ ಎಲ್ಲ ನಿಮ್ಮಂಥ ಫ್ರೆಂಡ್ಸ್, ಅಕ್ಕ ತಂಗಿದವ್ರದ್ದು ನಂದು ಆಶೀರ್ವಾದದಿಂದ ನಂದು ಕೆಲಸ ಆಗ್ತಾ ಇದೆ. ಬಸವಣ್ಣನವರ ವಚನಗಳ ಆಡಿಯೋ ಸಿಡಿ, ಸಿದ್ಧಗಂಗಾ ಶ್ರೀಗಳ ಜೀವನ, ಆ ತಪಸ್ವಿಗಳ ಮೇರು ಮಟ್ಟದ ಜೀವನ ಕುರಿತಾದ ಆಡಿಯೋ ಹಾಗೂ ವಿಡಿಯೋ ಸಿಡಿಗಳ ಬಿಡುಗಡೆ. ಬಸವಣ್ಣನವರ ವಚನಗಳ ಆಡಿಯೋ ಸಿಡಿಗೆ ರಾಜು ಸಿಂಗ್ ಅವರು ಸಂಗೀತವನ್ನು ನೀಡಿದ್ದಾರೆ.